ಆನಂದ್ ಗಡ್ಡದೇವ್ರ ಮಠರು ಬಹಳ ಸವಿಸ್ತಾರವಾಗಿ ಮಾತನಾಡಿದರು. ಸನ್ಮಾನ್ಯ D.R. ಪಾಟೀಲ್ರು ನಾವು ಮೊದಲೇ ಚುನಾವಣೆಯಿಂದ ಏನು ಅಂಕಿ ಅಪೇಕ್ಷೆ ಮಾಡ್ತಾ ಇದ್ವಿ ಆ ಅಂಕಿ ಈ ಸಲ ಮುಟ್ಟಬೇಕು ಅಂತೇಳಿ ನಿಮಗೆ ಮತ್ತೊಂದು ಸವಾಲನ್ನ ಜವಾಬ್ದಾರಿಯನ್ನ ಅದನ್ನ ನೀಗಿಸಬೇಕಾಗಿರ್ತಕ್ಕಂಥ ಅಗತ್ಯತೆ ಬಗ್ಗೆ ಹೇಳಿದ್ದಾರೆ. ರಾಮಣ್ಣವರು ತಮ್ಮ ಸಮಾಜದ ಎಲ್ಲ ಜವಾಬ್ದಾರಿ ತಗೊಂಡು ನಮ್ಮ ಹತ್ತಿರದ ತಾಲೂಕಿನೊಳಗೆ ಏನು ಕಡಿಮೆ ಆಗಿದ್ದು ನಮಗೆ ಹೋದ್ಸಲ ಓಟು ಅದನ್ನೆಲ್ಲ ಸರಿದೂಗಿಸ್ತೀವಿ ಅನ್ನುವಂತ ಭರವಸೆಯನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಜೊತೆಗೆ ನೀಲ್ಗುಂದವರು ಹರಪನಹಳ್ಳಿಯವರು ಎರಡೆರಡ ಮಾತಾಡಿದ್ರು. ಅದರವೇ ತೂಕ ಆಗಿರ್ತಕ್ಕಂಥ ಮಾತುಗಳಲ್ಲಿ ನಿಮಗೆ ಮಾರ್ಗದರ್ಶನ ಮಾಡ್ಯಾರ. ಈ ಚುನಾವಣೆಯೊಳಗೆ ಮಾನ್ಯ D.R. ಪಾಟೀಲ್ 6,000 ಬಡ್ಡಿ ಸಾವುಕಾರರು ದೇಶಪಾಂಡೆ ಅವರು ಕೂಡಿ ಹೇಳಿದ್ರು ಅದನ್ನ ಮಾಡಿ ತೋರಿಸ್ಬೇಕು ನೀವು ಅಂತೇಳಿ ಹೇಳೋದ್ರೊಳಗ ಒಂದು ಶಕ್ತಿ ಐತಿ. ನೀವು ನನಗೆ ಮೊನ್ನೆ ಅಸೆಂಬ್ಲಿ ಚುನಾವಣೆಯೊಳಗ ಸಮೀಪ 2,000 ಲೀಡ್ ಮುಟ್ಟಿರ್ರಿ, 100 ಹೆಚ್ಚು ಕಡಿಮೆ 2,000 ಲೀಡ್ ಮುಟ್ಟಿರ್ರಿ. ಯಾವಾಗದು ನಾವು ನಿಮಗೆ ಗ್ಯಾರಂಟಿ ಕಾರ್ಡ್ ಕೊಟ್ಟಿವಿ. ನಾವು ನಿಮಗೆ ಹಣ ಕೊಡ್ಲಿಲ್ಲ, ಭರವಸೆ ಕೊಟ್ವಿ. ಆ ಭರವಸೆಯನ್ನ ಅಷ್ಟು ಆತ್ಮೀಯವಾಗಿ ಒಪ್ಕೊಂಡು ನಮ್ಮಲ್ಲಿ ವಿಶ್ವಾಸ ಇರಿಸಿ ಪ್ರೀತಿ ಇರಿಸಿ ನಮ್ಮ ಭರವಸೆ ಮಾತನ್ನ ಪೂರ್ಣ ಒಪ್ಪಿ ನಮಗೆ 2,000 ನೀಡಿಕೊಟ್ಟು. ಎಲ್ಲಿವರೆಗೆ ನಮ್ಮ ಮೇಲೆ ನಿಮ್ದು ಪ್ರೀತಿ ಭರವಸೆ ಇತ್ತು ಅಂದ್ರೆ ಯಾರು ನಮ್ಮ ಕಾರ್ಯಕರ್ತರು ನಮ್ಮ ನಾಯಕರು ಗ್ಯಾರಂಟಿ ಕಾರ್ಡ್ ಕೊಟ್ಟಿಲ್ಲ, ನಿಮ್ಮ ಮನೆಗೆ ಮುಟ್ಸಿಲ್ಲ ಅಂದ್ರೆ ನೀವು ಇಲ್ಲ ಬಡ್ನೇವ್ರ ಮನೆಗೆ ಹೋದ್ರಿ, ಇಲ್ಲ ನೀಲ್ಗುಂದವ್ರ ಮನೆಗೆ ಹೋದ್ರಿ, ಇಲ್ಲ ದೇಶಪಾಂಡೆ ಅವ್ರ ಮನೆಗೆ ಹೋದ್ರಿ, ಏನ್ರಿ ನಾವು ಸತತವಾಗಿ ನಿಮ್ ಜೊತೆಗೆ ಇದ್ದವರು ನಮಗ ಗ್ಯಾರಂಟಿ ಕಾರ್ಡ್ ಕೊಟ್ಟಿಲ್ಲಲ್ಲ ಅಂತ ಹೇಳಿ ತಕರಾರು ಮಾಡಿದ್ರಿ. ನೀವು ಅಷ್ಟು ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇರಿಸಿದ್ರಿ. ಆ ಗ್ಯಾರಂಟಿ ಕಾರ್ಡ್ ಮೇಲೆ ನಮಗೆ 2,000ಕ್ಕೂ ಹೆಚ್ಚು ಮತಗಳನ್ನ ನೀವು ಲೀಡ್ ಕೊಟ್ಟಂತ ಮುಳುಗುಂದ ನಾವೇನ್ ಕೇಳ್ತೀವಿ ಅಂದ್ರೆ ದಯಮಾಡಿ ಈ ಚುನಾವಣೆ ನಾವೇನ್ ಹೇಳಿದ್ವಿ ನಾವು ನುಡಿದಂತೆ ನಡೆದೇವಿ. 5 ಗ್ಯಾರಂಟಿ ಕೊಟ್ಟಿದ್ದೀವಿ. ನಾವು ಗೃಹಲಕ್ಷ್ಮಿ ಕೊಡ್ತೀವಿ ಅಂತ ಹೇಳಿ, ಗೃಹ ಜ್ಯೋತಿ ಕೊಡ್ತೀವಿ ಅಂತ ಹೇಳಿ, ಶಕ್ತಿ ಕೊಡ್ತೀವಿ ಅಂತ ಹೇಳಿ, ಅನ್ನಭಾಗ್ಯ ಕೊಡ್ತೀವಿ ಅಂತ ಹೇಳಿ, ಯುವ ನಿಧಿ ಕೊಡ್ತೀವಿ ಅಂತ ಹೇಳಿ ಈ 5 ಭರವಸೆಗಳನ್ನ ಬರೇ 3 ತಿಂಗಳದಾಗ ಅವನ್ನ ನಾವು ಜಾರಿಗೊಳಿಸ್ತೀವಿ. ನಾವೇನ್ ತಿಳ್ಕೊಂಡಿದ್ವಿ ನಮ್ಮಷ್ಟು ಅವಸರ ಯಾರು ಇಲ್ಲ, ನಾವು 3 ತಿಂಗಳದಾಗ ಮಾಡಿಬಿಟ್ವಿ. ನೋಡ್ರಿ, ನಮಗಿಂತ ಹೆಚ್ಚಿಗೆ ಅವಸರದಾಗ ನೀವು ಅದಿರಿ. ಆ ಶಕ್ತಿ ಕಾರ್ಯಕ್ರಮ ಕೊಟ್ಟಿದ್ವಲ್ರಿ, ನಾವು ಬರೇ 3 ತಿಂಗಳದಾಗ ಶಕ್ತಿ ಕಾರ್ಯಕ್ರಮ ಅನುಷ್ಠಾನ ಮಾಡೇ ಬಿಟ್ವಿ. ನಾವು ಜೂನ್ 11ನೇ ತಾರೀಕಿಗೆ ಅನುಷ್ಠಾನ ಮಾಡಿದ್ವಿ. ನೀವೆಷ್ಟು ಅವಸರದಾಗಿದ್ದೀರಿ ಅಂದ್ರೆ ಬರೇ ನಮ್ಮ ಜಿಲ್ಲಾದವರು ಜೂನ್ 11ನೇ ತಾರೀಕಿನಿಂದ ಇಲ್ಲಿವರೆಗೆ ಅಂದ್ರೆ ಸುಮಾರು 7 ತಿಂಗಳು ಆಗಕ್ ಬಂತು. 7 ತಿಂಗಳು ಆಯ್ತು. 7 ತಿಂಗಳದಾಗ ನಮ್ಮ ಗದಗ ಜಿಲ್ಲಾದ 1,71,00,000 ಹೆಣ್ಮಕ್ಳು ಆ ಶಕ್ತಿ ಯೋಜನೆಯ ಸಂಪೂರ್ಣ ಲಾಭ ತಗೊಂಡಿರು. ಎಲ್ಲಿ ಧರ್ಮಸ್ಥಳಕ್ಕೆ ಹೋದ್ರು ನೀವ ಕಾಣ್ತೀರಿ, ಗದಗ ಎಲ್ಲಮ್ಮನ ಗುಡ್ಡಕ್ಕೆ ಹೋದ್ರು ನೀವ ಕಾಣ್ತೀರಿ. ಅಂದ್ರೆ ಅಗತ್ಯ ಇತ್ತು. ನಮ್ಮ ತಾಯಂದಿರಿಗೆ ನಾವು ಈ ಶಕ್ತಿ ಯೋಜನೆ ಮಾಡೋದ್ರ ಮೂಲಕ ನಮ್ಮ ಒಟ್ಟು ಕರ್ನಾಟಕದೊಳಗೆ 100 ಕೋಟಿಗಿಂತ ಹೆಚ್ಚು ಮಹಿಳೆಯರು ಈ ಬೇರೆ ಬೇರೆ
ಕೆಲಸಕ್ಕಾಗಿ ತವ್ರ ಮನೆಗೆ ಹೋಗೋದಿರ್ಬೋದು, ಅಥವಾ ಮತ್ತೆ ತಂಗಿ ಹತ್ರ ಹೋಗೋದಿರ್ಬೋದು, ಬೇರೆ ಬೇರೆ ಕಾರಣಗಳಿಗೆ ಹೋಗ್ತಕ್ಕಂಥದ್ದಿರ್ಬೋದು, ಪ್ರವಾಸ ಇರ್ಬೋದು, ಅದನ್ನೆಲ್ಲ ತಾವು ನೀಗಿಸಿದ್ರಿ. ನನಗೆ ಸ್ನೇಹಿತರು ಒಂದು ಚೀಟಿ ಕಳಿಸಿದ್ರು. ಈಗ ನನಗೆ ಗೊತ್ತಿರ್ತಿದ್ದು ಆದರೂ ಕಳಿಸಿದ್ರು. ಅವರು ಗೃಹಲಕ್ಷ್ಮಿ ಯೋಜನೆ ಮೂಲಕ ಈ ಚಿಂಚಲಿ, ನೀಲ್ಗುಂದ, ಕಲ್ಲೂರು ಅದ್ರ ಆಮೇಲೆ ಹೇಳ್ತೇನೆ, ಬರೀ ಮುಳುಗುಂದ ನೋಡ್ರಿ ಎಷ್ಟು ನಿಮಗೆ ನಾವು 1ನೇ ತಾರೀಕಿಗೆ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರು, ಶಿವಕುಮಾರ್ ಅವರು, ನಮ್ಮ KPCC ಅಧ್ಯಕ್ಷರು, ನಾವೆಲ್ಲ ಕೂಡಿ ಎಷ್ಟು ಹಣ ಹಾಕ್ತೀವಿ ಅಂತ ನೀವು ಮುಳುಗುಂದಕ್ಕೆ 1ನೇ ತಾರೀಕು ಅನ್ನೋದ್ರಿಂದ ಎಷ್ಟು ಹಣ ನಾವು ಮುಳುಗುಂದಕ್ಕೆ ಹಾಕ್ಬೋದು ಹೇಳಿ? ಯಾರೋ ಒಬ್ಬರು ಅಂದಾಜು ಮಾಡಿ ಹೇಳಿ. ನೀವು ಹೇಳ್ರಿ. ಇಲ್ಲಿ ಸಾವುಕಾರ ಕೇಳಿದ್ರೆ ಅವ್ರು ಕಡಿಮೆ ಆಗ್ತಾರ. ಪ್ರತಿ ತಿಂಗಳ ಮುಳುಗುಂದಕ್ಕೆ 20 lakhs ಅಲ್ಲ, ಪ್ರತಿ ತಿಂಗಳ 2 ಕೋಟಿ ರೂಪಾಯಿ. 2 ಕೋಟಿ ರೂಪಾಯಿ ನೋಡಿ. ನಿಮ್ ಮುಳುಗುಂದಾಗ 4,000 ಕುಟುಂಬ ಅದಾವ. ಅವ್ರು ಇನ್ನೂ ಮತ್ತೆ ಒಂದು ಹೆಚ್ಚಿಗೆ ಮಾಡ್ತೀರಿ. ಆಗ್ಲೇ ತಿಂಗಳ ಹೆಚ್ಚಿಗೆ ಹಾಕಿದ್ದಾರೆ. ನಾವು ಬಂದು ಈಗ ಅಡ್ಡಾಡಿ ಹೇಳ್ಬೇಕು, ಯಾಕೆ ಬ್ಯಾಗ್ ಹಾಕಿರು? ಬ್ಯಾಗ್ ಎಲ್ಲಿ ಹಾಕಿವ್ರಿ? ಎಲ್ಲರೂ ಯಜಮಾನ. ಎಷ್ಟು ಮಕ್ಕಳು ಅದಾರ? ಮಕ್ಕಳಾಗಿದ್ರೆ ಅದ್ರ ಯಜಮಾನಿ ಅವರ ಇರ್ಲಿ, ಸಂತೋಷ. 4,000 ಕುಟುಂಬಗಳಿಗೆ ನಾವು ಕೊಡ್ತಕ್ಕಂಥ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ, ಯುವ ನಿಧಿಯ ಮೂಲಕ 2 ಕೋಟಿ ರೂಪಾಯಿಯನ್ನ ಮುಳುಗುಂದು ಒಂದೇ ಒಂದು ನಗರಕ್ಕೆ ನಾವು ಕೊಡ್ತೇವೆ ಅಂದ್ರೆ ಈ ಯೋಜನೆಯ ಗಾತ್ರವನ್ನ ನಾವು ಗಮನಿಸ್ತೀವಿ. ನೋಡ್ರಿ, ನೀವೇ ನೋಡ್ರಿ, ನಿಮ್ ಪಕ್ಕಕ್ಕೆ ಇರ್ತಕ್ಕಂಥ ಬಡವರು ಯಾರು ಹಸಿವು ತಡೆಯದೇ ಇರ್ತಕ್ಕಂಥ ಬಡತನ ಇದ್ದವರಿದ್ದು, ಯಾರು ಮಕ್ಕಳಿಗೆ ಒಂದು ಚಲೋ ಚೊಣ್ಣ ಹಾಕಿ ಶಾಲೆ ಕಲಿಸೋದಕ್ಕೆ ಸಾಧ್ಯತಿದ್ದಿಲ್ಲ, ಔಷಧಕ್ಕೆ ಮನಿ ಬಾಜುಕ್ ಹೋಗಿ ಇಲ್ಲ ಮತ್ತೊಬ್ಬರು ದೊಡ್ಡವ್ರ ಹತ್ರ ಹೋಗಿ ಕೈಗಡೆ ತಗೊಂಡು ಬರುವಂತ ಪರಿಸ್ಥಿತಿ ಇತ್ತು. ಯಾವ್ದಾದ್ರು ಊರಿಗೆ ಹೋಗ್ಬೇಕು ಅಂದ್ರೆ ಬಿಡು ಆ ಗಂಡ ಈ ರೊಕ್ಕನ ಎಲ್ಲಿಂದ ಕೊಡಂದಿ ಅಂತ ಅಂದ್ಬಿಟ್ರೆ ಹೋಯ್ತು, ಕ್ಯಾನ್ಸರ್ ಅಂದ್ಬಿಟ್ರು. ಅಂತ ಪರಿಸ್ಥಿತಿಯಿಂದ ಇವತ್ತು ಬಡತನ ರೇಖೆಯಿಂದ ಮೇಲೆ ಬಂದು ಮಧ್ಯಮ ತರಗತಿಯ ಕುಟುಂಬದವರಾಗಿದ್ದಾರೆ. ಔಷಧ ಚಿಂತೆ ಇಲ್ಲ ನಿಮ್ದು. ಗೊತ್ತ, ಶಾಲೆ ಫೀ ತುಂಬಕ್ಕ, ಶಾಲೆ ಮಗಗ ಯೂನಿಫಾರ್ಮ್ ಹೊಡ್ಸಕ್ಕ, ಪುಸ್ತಕ ಕೊಡ್ಸಕ್ಕ ನಿಮ್ಗೆ ಏನು ಚಿಂತಿಲ್ಲ. ಬಂಗಾರ ತಗೊಳ್ಳೋದಕ್ಕಷ್ಟು ನಿಮ್ಗೆ ಅನುಕೂಲ ಇಲ್ಲ. ನಿಮ್ಮ ಮಕ್ಕಳನ್ನ ಸರಿಯಾಗಿ ಬೆಳೆಸ್ಬೇಕು ಅಂದ್ರೆ ನಿಮಗೆ ಚಿಂತೆ ಇಲ್ಲದಷ್ಟು ನಿಮ್ಗೆ ಅನುಕೂಲ ಮಾಡಿ, ಸಂಸಾರವನ್ನ ಸುಗಮವಾಗಿ ಸಾಗುವಂತ ಮಾಡಿಲ್ರಿ. ಯಾಕಂದ್ರೆ ಗಂಡ ಮಕ್ಕಳು ಅಷ್ಟು ಖುಷಿ ಇಲ್ಲ ಅವರು, ಯಾಕಂದ್ರೆ ನಿಮ್ಮ ಹತ್ರ ಹೋಗ್ಬಿಟ್ಟೈತಿ. ಆಮೇಲೆ ಯಾವಾಗ ರೊಕ್ಕ ಬರ್ತೈತಿ, ಯಾವಾಗ ನೀವು ನಿಮ್ಮ ಮನೆಯವ್ರಿಗೆ ಯಾವಾಗ ಹೇಳಿದ್ರು ರೊಕ್ಕ ಬಂದಿವತ್ತು ಅಂತ ಹೇಳಿ ಅವನಾಗಲೇ ಕೇಳಿದ್ರು ಸಹಿತ ನಾನು ನೋಡೇ ಬಿಡು, ನಾ ಕೇಳಿಲ್ಲ ಬಿಡು ಅಂತ. ನೀವು ಕೇಳಿಲ್ಲ ಅನ್ರಿ 1ನೇ ತಾರೀಕು ಆದ ಕೂಡಲೇ ಮಗಗ ನಿಮ್ಮ ಮಾತು ಕೇಳ್ತಿತ್ತ, ಏಪ್ಪ ಬಂದದ್ದು ಹೆಂಡತಿಗೆ 2,000 ರೂಪಾಯಿ ಬಂದಿಲ್ಲ, ಮತ್ತೇನು ಖರ್ಚಿಗೆ ಮಾಡಿ ನೋಡ್ಬೇಕಿ ಅಂದ್ರೆ ಬಂದದ್ದು ಗೊತ್ತು ಮಾಡ್ಕೋಬೇಕಾಗೈತೆ. ಅಂದ್ರೆ ಅಷ್ಟು ಸಂಸಾರದಲ್ಲಿ ನಾವು ಇವತ್ತು ಒಂದು ಶಿಸ್ತಿನಿಂದ ಇದೆ. ನೀವೇ ಎಲ್ಲರೂ ಹೇಳಿ, ಮೊಟ್ಟ ಮೊದಲ ಬಾರಿಗೆ ದೇಶದೊಳಗೆ ನಾವು ದೊಡ್ಡದಾಗಿರ್ತಕ್ಕಂಥ ಕ್ರಾಂತಿಕಾರಕ ಬದಲಾವಣೆ ಎಲ್ಲರಿಗೂ ಇಂಥವ್ರಿಗೆ ಬಿಟ್ಟೇವೆ ಅಂತಿಲ್ಲ.
ಸಾವುಕಾರರಿಗೆ ಬಿಟ್ಟಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಕೊಡೋರಿಗೆ ಬಿಟ್ಟಿರ್ಬೋದು, ದೊಡ್ಡ ದೊಡ್ಡ GST ತುಂಬುವವರಿಗೆ, ವ್ಯಾಪಾರಸ್ಥರಿಗೆ ಬಿಟ್ಟಿರ್ಬೋದು. ಆದ್ರೆ ಬಡವ ಯಾರಿಗೆ ಹಣಕಾಸಿನ ಅಡಚಣೆ ಇದೆ ಅವ್ನಿಗೆ ಯಾರಿಗೂ ನಾವು ಬಿಡಲಿಲ್ಲ. ಎಲ್ಲರಿಗೂ ಈ ಯೋಜನೆಯ ಲಾಭವನ್ನು ಕಟ್ಟಿದ್ವಿ. ಎಲ್ಲರ ಒಬ್ಬರಿಗೆ ಯಾರ ಬಂದು ಲಂಚ ಕೇಳಿದ್ರು ನಿಮಗೆ ಕೊಡಿಸ್ತೀನಿ ಅದ್ರಾಗ 2,500 ರೂಪಾಯಿ ತಾ ಅಂದ್ರು. ಎಲ್ಲಿ ಬಂತು ಹೆಂಗ ಬಂತು ನಿಮ್ಮ ಅಕೌಂಟ್ಗೆ ರೊಕ್ಕ ಬಂದಿದ್ದು ನಿಮಗೆ ಗೊತ್ತಾಗಲಿಲ್ಲ. ಯಾರಿಗೆ ರೊಕ್ಕ ಕೊಟ್ರಿ ನಿಮಗೆ ಗೃಹಲಕ್ಷ್ಮಿ ಕೊಡೋದಕ್ಕೆ, ಅಥವಾ ನಿಮ್ಮ ಮನೆಯವ್ರಿಗೆ ಯಾರಿಗಾರು ಹೋಗಿ ಅಲ್ಲಿ ಹೇಳ್ರಿ ಇಲ್ಲಿ ಹೇಳ್ರಿ, MLA ಅವ್ರಿಗೆ ಭೇಟಿ ಆಗ್ರಿ, ತಹಸೀಲ್ದಾರ್ ಭೇಟಿ ಆಗ್ರಿ, DC ಭೇಟಿ ಆಗ್ರಿ ಅಂತ ಯಾರು ಪ್ರಯತ್ನ ಮಾಡಿದ್ರು? ನಿಮ್ಮ ಮನೆಗೆ, ನಿಮ್ಮ ಮನೆ ಬಾಗಿಲಕ್ಕೆ ಮುಗಿಸುವಂತ ಬಹುದೊಡ್ಡ ಕ್ರಾಂತಿಕಾರಕ ಕಾರ್ಯಕ್ರಮವನ್ನ ನಾವು ಇವತ್ತು ಜಾರಿಗೊಳಿಸ್ತೀವಿ. ನಮ್ಮ ಜಿಲ್ಲಾದದ್ದು ನಾನು ನಿಮ್ಗೆ ಹೇಳ್ತೀನಿ, ಗೃಹಲಕ್ಷ್ಮಿ 99.1% ಅಂದ್ರೆ 0.9% 100% ಗೃಹಲಕ್ಷ್ಮಿ. ಗೃಹಜ್ಯೋತಿ 97.2%, ಅನ್ನಭಾಗ್ಯ 96%, ಯುವನಿಧಿ 2,471 ರಿಜಿಸ್ಟರ್ ಆಗ್ಯಾವ, ಅವರೆಲ್ಲರಿಗೂ ಕೊಟ್ಟಿದ್ದು. ಶಕ್ತಿ ಯೋಜನೆ 1,71,00,000 ಹೆಣ್ಣು ಮಕ್ಕಳು ಪ್ರವಾಸ ಮಾಡಿದ್ದಾರೆ ಈ ಯೋಜನೆ ಕೆಳಗೆ. ಎಲ್ಲೆಲ್ಲಿ ಮಟ್ಟ ಮಾಡ್ಯಾರಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ನಮಗೇನು ಬಹಳ ಸಮಾಧಾನದಾಗಿದೆ. ನಾವು ಶಕ್ತಿ ಯೋಜನೆ ಬಹಳ ಖರ್ಚು ಮಾಡಕ್ ಹಚ್ಚಿದ್ರು ಸಹಿತ ನಾವು ಎಲ್ಲಿಯೂ ಧರ್ಮಸ್ಥಳಕ್ಕಾಗ್ಲಿ, ಯಲ್ಲಮ್ಮನಗುಡ್ಡಕ್ಕಾಗ್ಲಿ, ಆಂಜನೇಯರಿಗಾಗ್ಲಿ, ಕುಕ್ಕೆ ಸುಬ್ರಹ್ಮಣ್ಯಮಕ್ಕಾಗ್ಲಿ, ಕೊಲ್ಲೂರಿಗಾಗ್ಲಿ ಇಲ್ಲೆಲ್ಲೂ ಹೋಗಬೇಕಾಗಿಲ್ಲ ನಾವು. ಯಾಕಂದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಗ್ಡೆ ಅವರು ನಮಗೆಲ್ಲ ಫೋನ್ ಮಾಡಿ ಹೇಳ್ತಾರ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಏನ್ರಿ ನಿಮ್ ಯೋಜನೆ ಖರೇನ ಬಹಳ ಜಾಣತನದಿಂದ ಮಾಡಿದ್ದೀರಪ್ಪ ಇದನ್ನ. ಅವ್ರೆಲ್ಲರೂ ಬರ್ತಾರಲ್ಲ, ನಮ್ಗೆ ಒಳ್ಳೇದ್ ಮಾಡ್ಲಿ ಮಂಜುನಾಥೇಶ್ವರ ಅಂತ ಕೇಳೋದ್ರ ಜೊತೆಗೆ ಈ ನಮ್ಮನ್ನೇನ್ ಪ್ರವಾಸಕ್ಕೆ ಬರುವಂಗ ಮಾಡ್ಯಾರಲ್ಲ, ಈ ಸರ್ಕಾರಕ್ಕೂ ಒಳ್ಳೇದ್ ಮಾಡಿ ಪಾದೇವ ನೀವು ಅಂದ್ರೆ ಅಷ್ಟು ತಾವು ಧನ್ಯತಾಭಾವದೊಳಗೆ ಈ ಯೋಜನೆಯನ್ನ ಸ್ವೀಕಾರ ಮಾಡಿದ್ದೇವೆ. ನಾನು ಒಂದ್ ಮಾತು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಈಗಾಗಲೇ ಆನಂದ್ ಬೆಡದೇವಮಠರು ಪ್ರಸ್ತಾಪ ಮಾಡಿದ ರೈತರ ಸಾಲ ಮನ್ನಾ ವಿಚಾರವಾಗಿ ಮುಳುಗುಂದ ಜಾಗೃತ ಜನ, ನೀವು ಜಾಗೃತ ಜನ ಇಲ್ಲೇನ್ ಬಂದಿರಿ, ನೀವು ಮತದಾರರಲ್ಲ. ಆನಂದ್ ಅವರ ಇವ್ರು ಯಾರು ಬರೇ ಮತದಾರರಲ್ಲಿ, ಇವರು ಆ ಓಣ್ಯಾಗ ಹೋಲ್ಡ್ ಇಟ್ಕೊಂಡವ್ರು, ಆ ಸಮಾಜದ ಮುಖಂಡರಿದ್ದವರು. ಈ ಊರು ಚಿಂಚಲಿ, ನೀಲಗುಂದ, ಕಲ್ಲೂರಿಂದ ಏನ್ ಬಂದಾರ ನಮ್ಮ ನಾಯಕರುಗಳು, ಇವ್ರು ಏನ್ ಅವತ್ತು ನಿರ್ಣಯ ಮಾಡ್ತಾರ ಅದ ನಿರ್ಣಯ ಡಬ್ಬ್ಯಾಗ ಆಗುವಂತ ನಾಯಕರುಗಳು ಇಲ್ಲಿ ಬಂದಿದ್ದಾರೆ. ನೀವು ಜನರಿಗೆ ಹೇಳ್ಬೇಕಾಗ್ತದೆ. ಯಾಕಂದ್ರೆ ಹೇಳಿದ್ರಲ್ಲ, ಯಾರು ಹೇಳಿದ್ರು, ಯಾಕಂದ್ರೆ ತಲೆಯಾಗ ಇದೇ ಇಟ್ಕೊಂಡಾರ ಅಂತ ಹೇಳಿ ಮೊನ್ನೆ ಶಿವಣ್ಣ ಅವ್ರು ಹೇಳಿ, ಏನ್ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಏನು ಹೇಳ್ರಲ್ಲ. ಇನ್ ಜಾತಿ ಮಧ್ಯೆ ಜಗಳ ಹಚ್ಚೋದು ದೊಡ್ಡ ಶಾಣೆತನ, ರಜೆ ಮಾಡಿಸೋದು ಶಾಣೆತನ, ಕೂಡಿ ಅಣ್ಣ ತಮ್ಮರಿದ್ದಂಗೆ ಇಡೋದು ಶಾಣೆತನ. ಮನೆ ಹೊಡಿಬೇಕಾದ್ರೆ ಏನ್ ಬಾಳ್ಬೇಕನ್ರಿ, ಅವಂಗೊಂದು ಸುಳ್ಳು ಇವಂಗೊಂದು ಸುಳ್ಳು ಹೇಳ್ಬಿಟ್ರೆ ಮರ್ದಿವ್ಸ ನಿಮ್ಮನ್ನ ಹಿರಿಯರು ಬರ್ರಿ, ನಮ್ಮನ್ನ ಬೇರೆ ಮಾಡ್ಬರ್ರಿಪ್ಪ, ಇಲ್ಲಿ ನಾವು ನಡಕ್ ಗಾಡಿ ಕಟ್ಬೇಕು ಹೇಳ್ಬರ್ರಿ ಅಂತ ಹೇಳಿ ನಿಮ್ಗೆ ಕರೆಯಕ್ ಬಂದಾಗ್ಬಿಡ್ತಾರೆ. ಅಣ್ಣ ತಮ್ಮನ್ನ ವಿಶ್ವಾಸದಲ್ಲಿ ಇರಿಸುವಂಗ ಮಾಡೋದು ದೊಡ್ಡ ಸ್ಥಳ. ಅದು ದೇಶ ಕಟ್ಟೋದು, ಅದ ಸಮಾಜ ಕಟ್ಟೋದು. ಜಾತಿಗಳ ಮಧ್ಯ, ಧರ್ಮಗಳ ಮಧ್ಯ ಸುಳ್ಳುಗಳ ಮೂಲಕ ಏನು ಒಡಗೂಡಿಸುವಂತದ್ದು ಮಾಡ್ತಾರೆ, ದ್ವೇಷ ಬೆಳೆಸುವಂತದ್ದು ಮಾಡ್ತಾರೆ. ಯಾರು
ಅದಕ್ಕೆ ಒಪ್ಪಬಾರ್ದು. ನಾವು ನಮ್ಮ ಕಾಂಗ್ರೆಸ್ ನೀತಿ ಬಹಳ ಸ್ಪಷ್ಟವಾಗಿರುವಂಥದ್ದು. ದ್ವೇಷ ಅಳಿಸ್ರಿ, ಪ್ರೀತಿ ಬೆಳೆಸ್ರಿ. ನಮ್ಮ ಸಂವಿಧಾನನೂ ಅದನ್ನ ಹೇಳಿದ, ಎಲ್ಲಾ ಧರ್ಮಗಳು ಅದನ್ನೇ ಹೇಳ್ತಾವು. ಆಮೇಲೆ ಸರಿ ದಾರಿ ಅಂದ್ರೆ ಅದು ದ್ವೇಷ ಅಳಿಸ್ರಿ, ಪ್ರೀತಿ ಬೆಳೆಸ್ರಿ. ಇದ್ರಾಗ ಏನ್ರ ನಾವು ತಪ್ಪು ಅಂತ ಅನ್ನೋದಕ್ಕೆ ಬರ್ತೀನಂದ್ರಿ, ಇದು ಸಂವಿಧಾನದ ಪ್ರಕಾರ ಅನ್ನೋದು. ಇಂಥ ಸಂವಿಧಾನವನ್ನ ಕಿತ್ತೊಗಿಬೇಕು ಅನ್ನೋರಲ್ಲ, ಅದನ್ನ ಬದಲಾಯಿಸಬೇಕು ಅನ್ನೋರದ, ಅವ್ರಿಗೆ ಸರಿಯಾದ ಬುದ್ಧಿ ಕಲಿಸುವಂತ ಒಂದು ದೊಡ್ಡ ಕೆಲಸ ಈಗ ಆಗ್ಬೇಕು. ಗೆಳೆಯರೇ, ಮಾನ್ಯ ಆನಂದ್ ಅವರು ಮಾತನಾಡುವಾಗ ಸೇವಾ ತಂಡದ ಕೆಲಸದ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ನಾ ಆನಂದ್ ಅವ್ರು ಹೇಳ್ತಿದ್ದೆ, ನೋಡ್ರಿ, ನನ್ನ MLA ಎಲೆಕ್ಷನ್ನಾಗ ಸೇವಾ ತಂಡದ ಕೆಲಸ ಮಾಡಿದವ್ರು ಏನದಲ್ಲ, ಅವರು ನಮಗೆ ಬಹಳ ದೊಡ್ಡ ಶಕ್ತಿ ತಂದುಕೊಟ್ರು. ಹೆಂಗ್ ಶಕ್ತಿ ತಂದುಕೊಟ್ರು? ಮುಳುಗುಂದಾಗ 3100 ಕುಟುಂಬಗಳನ್ನ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಅವ್ರ ಕಟ್ಟಿ ಮೇಲೆ ಕುಂದ್ಕೊಂಡು ಯವ್ವ ಅತ್ತಿ ಅಕ್ಕ ಅಂದು ಅವ್ರ ಜೊತೆಗೆ ಮಾತಾಡಿ ಅವರ 22 ಸಮಸ್ಯೆಗಳನ್ನ ತಿಳ್ಕೊಂಡು ಅದ್ರಾಗ ಬಹುತೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡೋದಕ್ಕೆ ಯುವಕರು ಬಹಳಷ್ಟು ಶ್ರಮ ಪಟ್ಟರು. ಆ ಶ್ರಮ ಅವ್ರೇನು ನಿಮ್ಮನ್ನ ಭೇಟಿಯಾಗಿ ನಿಮ್ಮ ನೋವಿಗೆ ಸ್ಪಂದನೆ ಮಾಡಿದರು, ಅದು ವೇದಿಕೆ ಮೇಲೆ ಕೂತಂತ ಎಲ್ಲ ಹಿರಿಯರಿಗೆ ದೊಡ್ಡ ಶಕ್ತಿಯನ್ನ ತಂದುಕೊಟ್ಟು, ದೊಡ್ಡ ಶಕ್ತಿಯನ್ನು. ನನ್ನ ಕಣ್ ಕೇಳಿದವರು ಎಷ್ಟು ಆಪರೇಷನ್ ಎಷ್ಟಾದ್ರು ಮುಳುಗುಂದಾಗ 178 ಆಪರೇಷನ್ ಆಗ್ಯಾವ ಕಣ್ಣಿನ. ಸುಮಾರು 10ರಷ್ಟು ಹಾರ್ಟ್ ಆಪರೇಷನ್ ಆಗ್ಯಾವ. ಕಿಡ್ನಿ ಆಪರೇಷನ್ ಈಗ ಚಾಲು ಮಾಡೀವಿ. ನೋಡ್ರಿ, ನಮ್ಮ ಕಾರ್ಯ ಶೈಲಿ ಹೆಂಗೈತೆ ಅಂದ್ರೆ, ಇಲ್ಲಿವರೆಗೆ ನಾವು ಬೆಂಗಳೂರು ಹೋಗಿ ಹಾರ್ಟ್ ಆಪರೇಷನ್ ಮಾಡ್ತಿದ್ವಿ. ಈಗ ನೀವು ಕೊಟ್ಟಿರ್ತಕ್ಕಂಥ ಆ ಮತ, ನಿಮ್ಮ ಆಶೀರ್ವಾದದಿಂದ ಇವತ್ತು ನಮ್ಮ ಗದಗಿನೊಳಗೆ ಹಾರ್ಟ್ ಆಪರೇಷನ್ ಆಗೋದಕ್ಕೆ ಏನೇನು ಆಗಬೇಕು ಆ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನೊಂದು ತಿಂಗಳು 2 ತಿಂಗಳು, ಮಾರ್ಚ್ 16 KH ಪಾಟೀಲ್ ಜನ್ಮದಿನ, ಆ ಕಾರ್ಯಕ್ರಮ ಪ್ರಾರಂಭ ಆಗಬೇಕು ಅಂತಿತ್ತು. ಆದರೆ ಅದು ಸಾಧ್ಯ ಆಗಲಿಲ್ಲ. ಮಿಷಿನ್ ಬರೋದು ಸ್ವಲ್ಪ ನಿಧಾನ ಆದ. ಇನ್ನೊಂದು ತಿಂಗಳು 2 ತಿಂಗಳಾಗ ನಮ್ಮ ಗದಗಿನಾಗಿನ ಹಾರ್ಟ್ ಆಪರೇಷನ್, ಹಾರ್ಟ್ ಏನ್ ಚಿಕಿತ್ಸೆ ಐತಿ ಅದು ಆಗುವ ವ್ಯವಸ್ಥೆ ಆಗ್ತದೆ. ಕಿಡ್ನಿ ಆಪರೇಷನ್ ಸಹಿತ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಮಾಡೋದು, ಇವೆಲ್ಲ ನಾವೇನು ಬೆಂಗಳೂರಿನ ಮುಂದೆ ಕಳಿಸ್ತಿದ್ವಲ್ಲ ಕ್ಯಾಂಪ್ ಮಾಡಿ ಅದನ್ನ ಇಲ್ಲೇ ಗದಗ್ನಾಗ ಆಗುವಂಗ ಮಾಡಿದ್ವಿ. ಇದೆಲ್ಲ ಸಾಧ್ಯ ಆಗಿದ್ದು ನಿಮ್ಮೆಲ್ಲರ ವಿಶೇಷವಾಗಿರ್ತಕ್ಕಂಥ ಪ್ರೀತಿ, ಅಭಿಮಾನ, ಮಾರ್ಗದರ್ಶನದ ಕಾರಣ. ಆನಂದ್ ಅವ್ರಿಗೆ ನಾ ಯಾಕೆ ಹೇಳ್ತೀನಿ ಅಂದ್ರೆ, MP ಆಗುವವರೊಬ್ರು ಈ ರೀತಿ ಮನೆಗೆ ಸರ್ವಿಸ್ ಮುಟ್ಟಬೇಕು. ಇವತ್ತು ಹೆಂಗ ನಮ್ದು ಗೃಹಲಕ್ಷ್ಮಿ ಅವ್ರ ಮನೆಗೆ ಹೋಗಿ ಮುಟ್ಟೈತಿ, ಹಂಗ ಎಲ್ಲ ಸರ್ವಿಸ್ ಬಹಳ ಇನ್ನೂ ಸಮಸ್ಯೆಗಳು ಬಹಳ ಅದಾವು. ನಾವೆಲ್ಲಿ ಹೋದಲ್ಲೇ ನನ್ನ ಮಗಳಿಗೆ ಆಪರೇಷನ್ ಆಗ್ಬೇಕ್ರಿ, ನನ್ನ ಮಗಳಿಗೆ ಇದಾಗೈತ್ರಿ, ಸಣ್ಣ ಕೂಸೆ ಎತ್ಕೊಂಡು ಬಂದಿರ್ತಾರೆ. ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸುವಂತ ಒಂದು ಉತ್ತಮವಾದ ವಾತಾವರಣ ಬರ್ಬೇಕು. ಸುಳ್ಳಿನಿಂದ ಆಗೋದಿಲ್ಲ. ನಾವು ಇವತ್ತ ಎದಿತಟ್ಟಿ ಜನರ ಮಧ್ಯದಲ್ಲಿ ನಿಂತು ನಾವೇನು ಸಾಧನೆ ಮಾಡಿವಿ ಅವನ್ನ ಹೇಳ್ತೇವೆ. ನಾವು ಹೇಳುವಾಗ ನಮಗೆ ಅಭಿಮಾನನೂ ಅನ್ಸುತ್ತೆ. ನೀವೆಲ್ಲರೂ ಅದನ್ನ ಕೇಳಿ ಚಪ್ಪಲಿ ಹೊಡೆದಾಗ ಆತ್ಮವಿಶ್ವಾಸ ಎತ್ತರ ಬರ್ತದೆ. ನೋಡಿ, ನಾವು ಹೇಳ್ತೀವಿ ಈಗ 2,000 ಕೊಟ್ಟಿದ್ದೀವಿ 5,000 ಕೊಟ್ಟಿದ್ದೀವಿ, ತಿಂಗಳಿಗೆ ಅದು ಮುಟ್ಟೈತೆ ಇಲ್ವಿ, ಶಕ್ತಿ ಯೋಜನೆ ಹೋಗಿದ್ದೆ ಇಲ್ಲ ನೀನು ಪ್ರವಾಸಕ್ಕೆ ಕೇಳ್ತೀವಿ. ನಾವ್ ಹೆಂಗ್ ಕೇಳ್ತೇವಲ್ಲ, ಇಲ್ಲೇ ಬಾಜುಕ BJP ಅವರು ತಂದು ನಿಲ್ಲಿಸಿ. ಮೋದಿ ಅವರು ಏನ್ ಹೇಳ್ತಿದ್ರು,
तुम फिक्र मत करो, तुम्हारे अकाउंट में 15 लाख डालूंगा। बोला नहीं बोला वो? एक पैसा भी आएगा? ನೀವೆಲ್ಲೇ ನಮ್ಮ ಮಾತು ಕೇಳಿದ್ರು ಅವಾಗ. ನೀವೇನ್ ಮಾಡಿದ್ರಿ? ಮೋದಿ ಅಂದ್ಬಿಡಿ ಅವ 15 ಲಕ್ಷ ಹಾಕ್ತಾರಂತ, 15 ಲಕ್ಷ ಹಾಕ್ತಾರೆ. ನಿಮ್ದೇನ್ ತಪ್ಪಲ್ಲ, ಯಾಕಂದ್ರೆ ಶ್ರೀಮಂತರಿಗೆ 15 ಲಕ್ಷ ಅಂದ್ರೆ ಬಾಯಾಗ ನೀರು ಬರ್ತಾವ, ಇನ್ನು ಬಡವರಿಗೆ ಬರ್ತಾ ಇರ್ತಾವ. ನಿಮ್ಮ ಬಡತನವನ್ನ ಅಪಹಾಸ್ಯ ಮಾಡಿದ. ಈಗ ಮಾಡ್ತಿರ್ತಾರೆ ಕೆಲವೊಂದು ಸಾವುಕಾರ, ಮಲ್ಲಂಗಿ ಹಾಕಿರ್ತಾರ, ಅಲ್ಲಿ 1000 ರೂಪಾಯಿ ನೋಟ್ ಇಟ್ಟಿರ್ತಾರೆ. ಅವ ಕೂಡ ಬಡವ ಈ ಚಾ ಕುಡಿಸ್ತಾನ ಸಾವುಕಾರ ಅಂತೇಳಿ ತಿರುಗೇ ತಿರುಗ್ತಾರೆ. ಗಾಂಧಿ ಮಠ ಅಂತೇಳಿ ಕಳ್ಸೋ ಹಂಗ ನಮಗ ಬಡವರಿಗೆ 15 ಲಕ್ಷ ರೂಪಾಯಿ ತೋರಿಸಿ ಮೋಸ ಮಾಡಿ. ರೈತರನ್ನ ನೋಡಿದ್ರು, ಇವ್ರು ಗಡ್ಡ ಬಿಟ್ಕೊಂಡು ಟೊಪ್ಪಿಗೆ ಹಾಕೊಂಡು ಪಟಕ ಸುತ್ಕೊಂಡು ನಮೂನಿ ಚಿಂತೆ ಕೂತಿದ್ರು. ಯಾಕೆ ಹೆದರ್ತಿರೋ? ನಿಮ್ಮ ಆದಾಯನ 2 ಪಟ್ಟು ಮಾಡ್ಬಿಡ್ತೀವಿ. ನಾವೆಲ್ಲ ಹಿಂಗೆ ನೋಡ್ಕೊಂಡು ಹೆಂಗ್ ಮಾಡ್ತಿದ್ದಾನೆ, ಏನ್ ಜಾದು ಮಾಡ್ತಿದ್ದಾನೆ ಅಂತ. ಯಾರ್ದಾರ ರೈತರ ಆದಾಯ 2 ಪಟ್ಟು ಆಯ್ತನ್ರಿ? ಸಾಲ 2 ಪಟ್ಟು ಅದು. ಯುವಕರು ನೋಡಿದ, ಇವ್ರು ಬದಕನ ಮೋದಿ ಏನಾಕತ್ತಿದ್ರು, ನಿಮ್ಗೆ ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀನಿ, ನಿಮ್ ಮನೆಗೆ ಆರ್ಡರ್ ಬರ್ತಾವ. ಯಾರ್ದಾರ ಮನೆಗೆ ಆರ್ಡರ್ ಬಂದ್ವಾ? 2 ಕೋಟಿ ಉದ್ಯೋಗ ಅಂದ್ರೆ ಇಲ್ಲಿವರೆಗೆ 20 ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತಲ್ಲ. ಒಟ್ಟು ಎಷ್ಟು ಉದ್ಯೋಗ ಇದ್ದು ಮನಮೋಹನ್ ಸಿಂಗ್ರ ಕಾಲಕ್ಕೆ ಆ ಉದ್ಯೋಗದೊಳಗೆ ಕಡಿಮೆ ಆದ್ಮೇ ಹೊರತು ಹೆಚ್ಚಿಗೆ ಆಗಲಿಲ್ಲ. ಇಷ್ಟು ಸುಳ್ಳು ಹೇಳಿರ್ತಕ್ಕಂಥ, ವಚನ ಭ್ರಷ್ಟರಾಗಿರ್ತಕ್ಕಂಥ ಬಿಜೆಪಿಯವರು ನಮ್ಮ ಊರಾಗ, ನಮ್ಮ ಓಣ್ಯಾಗ ಮತ ಕೇಳೋದಕ್ಕೆ ಏನು ನೈತಿಕ ಹಕ್ಕು ಐತಿಲ್ಲ? ಇಷ್ಟಾಗಿಯೂ ಯಾರ ಏನು ಅಂತಿದ್ರ, ಯಾವ್ದಾರ ಕಾರಣಕ್ಕೆ ಅಂತಿದ್ರು ಅಂದ್ರೆ, ಬಿಜೆಪಿ ಅಂತಿದ್ರು ಅಂದ್ರೆ, ನಾನು ಅವರಲ್ಲಿ ವಿನಂತಿ ಮಾಡ್ತೇನೆ, ದೇಶದಲ್ಲಿ ಈ ಸುಳ್ಳುಗಳನ್ನ ಹಬ್ಬಿಸಿ ನೀವೇನಾದ್ರೂ ಲಾಭ ತಗೊಳ್ತೀರಿ ಅಂದ್ರೆ, ಇಂಗ್ಲಿಷ್ನಾಗ ಒಂದು ಗಾದಿ ಮಾತೈತಿ, ಯು ಕ್ಯಾನ್ ಚೀಟ್ ಒನ್ಸ್ ಬಟ್ ನಾಟ್ ಆಲ್ವೇಸ್. ನೀನು ಒಮ್ಮೆ ಮೋಸ ಮಾಡ್ಬೋದು, ಸತತವಾಗಿ ಮೋಸ ಮಾಡಕ್ ಸಾಧ್ಯ ಇಲ್ಲ. ಈಗಾಗಲೇ 2-3 ಸಲ ಮೋಸ ಮಾಡಿಬಿಟ್ಟಿರಿ, ಸುಳ್ಳು ಹೇಳಿಬಿಟ್ಟಿರಿ. ಇನ್ನು ಮುಂದೆ ನಿಮ್ಮ ಈ ಸುಳ್ಳು ನಡೆಯೋದಿಲ್ಲ, ಮೋಸ ನಡೆಯೋದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದೊಳಗೆ ಹೇಳ್ತಾ, ನನಗೀಗ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ಇಲ್ವೇ ಮೊನ್ನೆ ಈ ಗ್ಯಾರಂಟಿ ಇಂಪ್ಲಿಮೆಂಟೇಷನ್ದಾಗ ನಮ್ಮ ಯುವಕನೊಬ್ಬನ ಯಾರನ್ನ ಹಾಕೋಬೇಕಾಗಿರ್ತದೆ ಅಂತ. ಅದು ನಾನು ಯುವಕರನ್ನ ಕೇಳದೆ ಇರೋದು ತಪ್ಪಾಗಿತ್ತು. ಯಾಕಂದ್ರೆ ಅಲ್ಲಿ ಬಾಜುಕಾಯದೆಲ್ಲ ಹಿರಿಯರೇ ಕೂತಿದ್ರು, ಹಿರಿಯರನ್ನ ಕೇಳಿ ಹಾಕ್ಬಿಟ್ಟಿದ್ರು. ಈಗ ನಮಗನ್ನ ಒಡಾಯಿಸುವಂತದಕ್ಕೆ ಒಂದು ಸೂಚನೆ ಇದೆ, ಯುವಕರಿಗೂ ಸಹಿತ ಇಲ್ಲಿ ಎಲ್ಲದರಲ್ಲೂ ಅವಕಾಶ ಕೊಡ್ತೇವೆ. ಎಲ್ಲದ್ರಾಗ ನಿಮ್ಗೆ ಅವಕಾಶ ಕೊಟ್ಟಿಲ್ರಿ? ನೀವು ಖರೆ ಅಂದ್ರೆ ಇವತ್ತು ಈ ಸುದ್ದಿನ ತೆಗಿಬಾರ್ದಾಗಿತ್ತು. ನೀವು MP ಕ್ಯಾಂಡಿಡೇಟ್ ಇಂದ ಮಾಡಿದ್ವಿ ನಾವು. ರಾಜ್ಯದೇವ್ರ ಮಠನ DR ಪಾಟೀಲ್ರನ್ನ ಅವ್ರನ್ನ ಸರಿಸಿ ಆನಂದ್ ಗಡ್ಡದೇವ್ರ ಮಠನ ಕ್ಯಾಂಡಿಡೇಟ್ ಮಾಡಿ ಯುವಕರಿಗೆ ಕೊಟ್ರೆ, ನೀವು ನಮ್ಗೆ ಆ ಕಮಿಟಿಗೆ ಹಾಕಿಲ್ಲ, ಈ ಕಮಿಟಿಗೆ ಹಾಕಿಲ್ಲ ಅಂತ ಮನಸ್ಸಿನಾಗೆ ಬರಬಾರ್ದಾಗಿತ್ತು. ದೇಶ ನಿಂತ ಕೊಡಾಕಿತ್ತು, ಭವಿಷ್ಯ ನಿಂದ ಸೇವೆಗೆ ಅವಕಾಶಗಳನ್ನ ಕೊಡೋಣ. ನಾನು ಯುವಕರಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ತೇನೆ, ನೀವು ಸತ್ಯವನ್ನ ಜನರಿಗೆ ತಿಳಿಸ್ಕೊಳ್ಬೇಕು. ನಾವೇನು ಹೆಚ್ಚಿನ ಕೇಳೋದಿಲ್ಲ, ಸತ್ಯ ತಿಳಿಸಿ ಹೇಳಿ, ಅವರು ನಿಮ್ಮ ಜೊತೆಗೆ ಬರ್ತಾರೆ. ನೀವು ಅವ್ರು ಕೂಡ ಅವ ಹಂಗಂದ್ರ ಅವ ಹಂಗಾದ್ರೆ ಯಾಕಂದ್ರೆ ಅವ್ನು ಹಂಗ ತಿಳ್ಕೊಂಡ ನಾವು ಅದು ಸತ್ಯ ಅಲ್ಲ ಅನ್ನೋದು ಗೊತ್ತಾಗೋದಾಗಿತ್ತು. ಸತ್ಯ ತಿಳಿಸಿ ಹೇಳಿ, ಆ ಕೆಲಸ ನಮ್ಮ ಯುವಕ ಬಂಧುಗಳು
ಮಾಡಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ವಿಶೇಷವಾಗಿ ಕೇಳ್ತೀನಿ. ಕರಿಗೌಡ್ರ, ತಾವು ಇವೇನು ನಮ್ಮ ಅಚೀವ್ಮೆಂಟ್ಸ್ ಅವನ ಅಚೀವ್ಮೆಂಟ್ಸನ್ನ ಆನಂದ್ ಅವರು ಪಬ್ಲಿಸಿಟಿ ಕಳಿಸ್ಕೊಡ್ತಾರೆ. ಈಗ ಮಹಾಲಕ್ಷ್ಮಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರಲ್ಲಿ ಏನ್ ಹೇಳಿದ್ರು ಅವರು? ಕೇಂದ್ರದೊಳಗೆ ನಮ್ಮ ಸರ್ಕಾರ ಬಂದ್ರೆ ನಾವು ಈಗೇನು 60,000 ಕೊಡ್ತೇವಲ್ಲ, ನಾವು ಅದನ್ನ 1,00,000 ರೂಪಾಯಿ ಪ್ರತಿ ಕುಟುಂಬಕ್ಕೆ ಕೊಡಬೇಕು ಅಂತೇಳಿ ನಾವು ನಿರ್ಣಯಿಸಿದ್ದೇವೆ. ಇದು ನಾವು ಕೊಟ್ಟಿರುವಂತ ಮಾತು. ನಮ್ಮ ಸರ್ಕಾರ ಬಂದ್ರೆ ಬರೇ 2 ತಿಂಗಳದಾಗ ನೀವು ಬಂದು ನಮ್ಮನ್ನು ಕೇಳ್ಬೋದು. ಗೌಡ್ರ, ನೀವು ಅವತ್ತ ದೇಶಪಾಂಡೆ ಅವರು ಒಡೆದಾಗ ಹೇಳಿದ್ರಿ 2 ತಿಂಗಳದಾಗ 1,00,000 ರೂಪಾಯಿ ಮಹಾಲಕ್ಷ್ಮಿ ಯೋಜನೆಯನ್ನ ಜಾರಿಗೊಳಿಸ್ತೇವೆ ಅಂತ ಹೇಳಿ ನಿಮ್ಮ ಸರ್ಕಾರ ಬಂದದ. ಅದಕ್ಕೆ ನೀವು ದಯಮಾಡಿ ನಮಗ ಅದನ್ನ ನೆನಪು ಮಾಡಕ್ ಬಂದೇವಿ ಅಂತ ಹೇಳಿ, ಏನ್ ನೀವು ತಾಯಿಂದ ಬಂದಿರಿ, ರೈತ ಬಂಧುಗಳು ಬಂದಿರಿ, ನೀವು ಬಂದು ನೆನಪು ಮಾಡ್ಬೋದು. ನಾವು ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಹತ್ರ ಹೋಗೋದು, ರಾಹುಲ್ ಗಾಂಧಿ ಹತ್ರ ಹೋಗೋದು, ಸೋನಿಯಾ ಗಾಂಧಿ ಅವ್ರ ಹತ್ರ ಕೂತ್ಕೊಂಡು ನೋಡ್ರಿ, ಇದು ನಮ್ಮ ವಚನ ಐತಿ, ನಮ್ಮನ್ನು ವಚನ ಭ್ರಷ್ಟ ಮಾಡಬೇಡ್ರಿ, ಮೋದಿ ವಚನ ಭ್ರಷ್ಟ ಅಂತ ಅನ್ನೋದ್ರ ಮೂಲಕ ನಾವು ಇವತ್ತು ಬಿಜೆಪಿಯನ್ನ ಸೋಲಿಸಿ ಕಾಂಗ್ರೆಸ್ ಅನ್ನ ಗೆಲ್ಲಿಸ್ಕೊಂಡು ಬಂದಿವಿ ಅಂತ ಹೇಳಿ ಸೂಕ್ತವಾಗಿರ್ತಕ್ಕಂಥ ಒಂದು ಯೋಜನೆಯನ್ನ ಪಡೆದುಕೊಳ್ಳೋಣ ಅನ್ನುವಂತ ಮಾತನ್ನ ಹೇಳ್ತಾ ಬಂಧುಗಳೇ, ಅಭಿವೃದ್ಧಿ ಕೆಲಸದೊಳಗ ನಾವೆಲ್ಲರೂ ತಿಂದು ಬಿದ್ದಿಲ್ಲ. ನನಗೆ ಮುಳುಗುಂದ್ರಿಗೆ ಬಂದಾಗ ಒಂದ್ 2-3 ಕೆಲಸ ಹೇಳ್ತಿದ್ರು. ನೀಲೂರು ಶಿವಣ್ಣನು ಅದನ್ನ ಹೇಳ್ತಿದ್ದ, ವಟ್ಟೂರು ಅದನ್ನ ಹೇಳ್ತಿದ್ದ, ಕರಿಗೌಡ ವಕೀಲರು ಅದನ್ನ ಹೇಳ್ತಿದ್ರು, ಬಡ್ಡಿ ಸಾವುಕಾರನು ಅದನ್ನ ಹೇಳ್ತಿದ್ದ, ದೇಶಪಾಂಡೆರು ಅದನ್ನ ಹೇಳ್ತಿದ್ರು. ಏನ್ ಹೇಳ್ತಿದ್ರು? ಕೆರಿದು ವರ್ಕ್ ಆರ್ಡರ್ ಇನ್ನೂ ಆಗಿದೆ, ಅದು ಯಾವ್ದಾದ್ರು ರಸ್ತೆದ್ದು, ಯಾವ್ದು ಈಚು ತರ್ಕಿ ರಸ್ತೆದ್ದು ಅದು ಟಾರ್ ಆಗ್ಬೇಕ್ರಿ. ನಾನು ಅವ್ರಿಗೆ ಹೇಳ್ತಿದ್ದೆ, ಸ್ವಲ್ಪ ತಡ್ಕೊಂಡ್ರು, ನಿಮ್ಗೆ ಇವೆಲ್ಲ ಯೋಜನೆಗಿಂತ ಬಹಳ ದೊಡ್ಡದು ಯೋಜನೆ ತಗೊಂಡ್ ಬರ್ತೀನಿ, ಆದ್ರೆ ಯಾವ ಬೇಕಾಗಿ ಅಂತ ಹೇಳ್ತಿದ್ದಾನೆ. ಮೊನ್ನೆ ಒಂದು 1.5 ತಿಂಗಳಿಂದ ರಿಡ್ಜ್ ಟು ವ್ಯಾಲಿ ಅಂದ್ರೆ ಎತ್ತರ ಜಾಗದಿಂದ ನಾಲಾದವರೆಗೆ, ಹಳ್ಳದವರೆಗೆ ಬದು ಹಾಕ್ಸು, ಕೃಷಿ ಭೂಮಿಯನ್ನ ಕೃಷಿ ಉಪಯುಕ್ತವನ್ನಾಗಿ ಮಾಡ್ತಕ್ಕಂಥ, ನೀರು ಸಂಗ್ರಹಣೆ ಮಾಡುವಂತ ಕಾರ್ಯಕ್ರಮ. ನಮ್ಮ ಮಣ್ಣು ನೆಲ ಯಾವ ಕಾರಣಕ್ಕೂ ಸೊರಗಿ ಹೋಗಬಾರ್ದು ಹಾಗೆ ನೋಡುವ ಕೆಲಸ. ಎಷ್ಟು ದೊಡ್ಡ ಯೋಜನೆ. ಇವತ್ತ ಯಾರು ರಸ್ತೆ ಮೇಲೆ ಅಡ್ಡಾಡ್ತಾರ ನೀವು ನೋಡ್ತಾ ಇದ್ದೀವಿ. ಆ ರಿಡ್ಜ್ ಟು ವ್ಯಾಲಿ ಅಂತ ಸ್ಕೀಮ್ ಅನ್ನ ಮುಳುಗುಂದಕ್ಕೆ ತಗೊಂಡ್ ಬಂದೀವಿ. ನೀವು ಉಳ್ತೀವಿ ಯಾವ್ಯಾವ ಹೇಳಿರಿ, ಅವು ಎಲ್ಲಾ ಕಾರ್ಯಕ್ರಮಗಳನ್ನು ಸಹಿತ ಪೂರ್ಣಗೊಂಡಿವೆ. ಆ ಈಜು ಕೊಳ ಹಾಗೂ ಕ್ರಿಕೆಟ್ ಮೈದಾನ ಇವೆರಡು ಉಳ್ಕೊಂಡವು. ಅದು ಕ್ರಿಕೆಟ್ ಮೈದಾನ ಚಾಲು ಆಗೈತಿ. ಆನಂದ ಯು ಲಾಸ್ಟ್ ದಿ ಅಪರ್ಚುನಿಟಿ. ಇಲ್ಲಾಂದ್ರೆ ಕ್ರಿಕೆಟ್ ಮೈದಾನ ನಿನ್ ಕಡೆಯಿಂದ ಓಪನಿಂಗ್ ಚಾಲು ಮಾಡ್ಬೇಕಂತ ಮತ್ತೆ ಚಾಲು ಆಗೈತೆ. ಆದ್ರೆ ಉಳಿದ ಕಾರ್ಯಕ್ರಮ ಏನು ಯುವಕರಿಗೆ ಸಂಬಂಧ ಇರ್ತಕ್ಕಂಥ ಸ್ಟೇಡಿಯಂ ಇರ್ಬೋದು, ಮತ್ತೊಂದು ಇರ್ಬೋದು, ಈಜುಗಳಾಗಿರ್ಬೋದು, ಅದನ್ನ ಆನಂದ MP ಆಗಿ ಬಂದು ಉದ್ಘಾಟನೆ ಮಾಡಬೇಕು. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂದ್ರೆ DR ಪಾಟೀಲ್ ನೀವು ಮುಳುಗುಂದ ಲೀಡ್ ಕೊಟ್ಟಿದ್ದು ನನಗೆ ಸಮಾಧಾನ ಅಪ್ಪ. ಅದು 6,000 ಶಿವಣ್ಣ 3-4 ಅಂತಿದ್ದಲ್ಲ, ಅದು ಅಂಕಿಗೆ ಹೋಗೋದಿಲ್ಲ. ಅಂಕಿ ಅವರ ಇದು ಮಾಡ್ಕೊಳ್ಳಿ. DR ಪಾಟೀಲ್ ಸಮಾಧಾನ ಮಾಡಿದವರು ಮುಳುಗುಂದವರು ಅನ್ನುವಂಗ ನೀವು ಕೆಲಸ ಮಾಡಿದ್ರಿ ಅಂದ್ರೆ ನಿಜವಾಗಿಯೂ ದೊಡ್ಡ ಶಕ್ತಿ ನನಗೆ ಬಂದಿದೆ. ಆನಂದ್ ಗಡ್ಡದೇವ್ರ ಮಠನ MP ಮಾಡಿದ್ರೆ ನನಗೆ 4 ಪಟ್ಟು ಶಕ್ತಿ ಹೆಚ್ಚಿಗೆ ಮಾಡಂಗೆ. 4 ಪಟ್ಟು ಏನಿಲ್ಲ, ಜಿಲ್ಲೆಗೇನು ಕಳ್ಸಿದ್ರ ಫೋನ್ ಹಚ್ಕೊಡೋ ಆನಂದ್ಗೆ. ಆನಂದ್ ಎಲ್ಲರ ಇರುವಲ್ಲ ಅವ್ರ ಕ್ಯಾಂಟೀನ್ಯಾಗಾರ ಕುಂತಿರ್ಲಿ, ಕರ್ನಾಟಕ ಭವನದಾಗಾರ ಇರ್ಲಿ, ಪಾರ್ಟಿ ಆಫೀಸ್ನಾಗಾರ ಇರ್ಲಿ, ಆನಂದ ಇದಾಗ್ಬೇಕು ಮುಳುಗುಂದಾಗ ಹೇಳ್ಯಾರ. ಮತ್ ಸಂಜೆ ಬಂದು ಫೋನ್ ಮಾಡಿ ಕೇಳ್ತಾರಪ್ಪ ಅವರು. ಅದಕ್ಕೆ ನೀನು ಮಾಡಿ ನನಗೆ ತಿರುಗಿ ಅದು ವಾಟ್ಸಾಪ್ನಾಗ ಕಳಿಸು ಅಂತೇಳಿ ಹೇಳುವಂಗ ಒಬ್ಬ MP ನಾವು ಕೈ ಕೊಟ್ಟರೆ ನಮಗೆ ದೊಡ್ಡ ಶಕ್ತಿ ಕೊಡ್ತೇವೆ. ಆ ಶಕ್ತಿ ಕೊಡುವಂತ ಒಂದು ಅವಕಾಶ ನಿಮ್ಮ ಕೈಗಳಿಗೆ
ನಾವೊಂದು ಮಾತು ಹೇಳ್ತಿದ್ವಿ ನಿಮಗೆ. ಹೋದ ಸಲ ಏನು ನನಗೆ 1800 1900 ಲೀಡ್ ಕೊಟ್ಟಿದ್ರಲ್ಲ, ಅವಾಗ ನಾನು ನಿಮ್ಗೇನು ಹೇಳ್ತಿದ್ದೆ, ನೀವು ನೋಡಪ್ಪ ನನಗೆ ಸ್ವಲ್ಪ ಹೆಚ್ಚಿಗೆ ಶಕ್ತಿ ಕೊಡ್ಬೇಕಾಗಿತ್ತು, ಅಲ್ಲಿ ನಮ್ಮ ಲೀಡರ್ಸ್ಗೆ ಯಾಕ್ರಿ ಏನ್ರಿ ಅಂತ ಹೇಳಿ ಸ್ವಲ್ಪ ಯಾವಾಗ ಕೆಲಸದಿಂದ ಜಬರ್ಸಾಗಿ ಬರೋಂಗೆ ನೀವು ನಾನು ಮಾಡಲಿಲ್ಲ ಅಂತ ಅಂತಿದ್ದೆ ನಾನು. ಈ ಸಲ 15,000ಕ್ಕಿಂತ ಹೆಚ್ಚಿಗೆ ಲೀಡ್ ಕೊಟ್ರಿ. ನೀವು ಹೇಳ್ದಂಗೆ ಇವ್ರು ಯಾರ ನಿಮ್ಮವ್ರು ದೊಡ್ಡ ದೊಡ್ಡ ಸಾಹುಕಾರಿಗಳದಾರ, ಹಿಂಗಾಗ್ಬೇಕು ಅಂತ ಹೇಳಿ ಅವ್ರಿಗೆ ಹೇಳಿಕೆ ಹೋಗ್ತಾರ. ಅದ್ರಂಗ ಆದ್ರಲ್ರಿ ವಕೀಲ್ರ, ಏನ್ರಿ ಶಿವಣ್ಣ? ಹಂಗಾಗ್ಬೇಕು ಅಂದ್ರೆ ನೀವು ಕೊಟ್ಟಿರ್ತಕ್ಕಂಥ ಶಕ್ತಿಯಿಂದ ಅದು ಸಾಧ್ಯ ಆಗಿದೆ. ಈಗ ಒಬ್ಬ ನಾನು ಕೂಡ MP ಕೊಟ್ಬಿಟ್ರೆ ಅಂದ್ರೆ ನಿಮ್ಮ ಮನಸ್ಸಿನೊಳಗೆ ಸಮಾಜದ ಒಳಿತಿಗಾಗಿ, ನಮ್ಮ ಭಾಗದ ಅಭಿವೃದ್ಧಿಗಾಗಿ, ನಮ್ಮ ರಾಷ್ಟ್ರ ಕಟ್ಟುವ ಕೆಲಸಕ್ಕಾಗಿ, ಜನರ ಬದುಕಿನಲ್ಲಿ ನಗೆ ಮೂಡಿಸ್ತಕ್ಕಂಥ ಕೆಲಸ ಮಾಡೋದು ಬಹಳ ಹಗುರ ಸಾಧ್ಯ ಆಗ್ತದೆ. ಆ ಕಾರಣಕ್ಕೆ ಆನಂದ್ ಗಡ್ಡಜ್ಜವ್ರ ಮಠರನ್ನ ವಿಶೇಷವಾದ ರೀತಿಯೊಳಗೆ ನಾವು ಆಯ್ಕೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ, ಮತ್ತೊಮ್ಮೆ ಇಷ್ಟು ದೊಡ್ಡ ಸಂಖ್ಯೆಯೊಳಗೆ ಬಂದು ನೀವೆಲ್ಲ ಸೇರಿದ್ದೀರಿ. ನಿಮ್ಮ ಉತ್ಸಾಹ ಆನಂದ್ ಗಡ್ಡಜ್ಜವ್ರ ಮಠದ ಗೆಲುವು ನಿಶ್ಚಿತ ಅನ್ನುವಂಥ ಸಂಕೇತವನ್ನು ತೋರಿಸ್ತದೆ. 1.5 ಲಕ್ಷ 2 ಲಕ್ಷ ಅಂಕಿಗೆ ನಾವು ಹೋಗೋದು, 1.5-2 ಲಕ್ಷದೊಳಗೆ ಬಟ್ ಯಾರ ಅಂಕಿಲೆ ಆನಂದ್ ಗಡ್ಡಜ್ಜವ್ರ ಮಠನ ಆಯ್ಕೆ ಆಗುವ ಹಾಗೆ ತಾವೆಲ್ಲ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು, ಚಿಂಚಲಿ, ನೀಲ್ಗುಂದ, ಕಲ್ಲೂರು ಈ ಚುನಾವಣೆಗಳಂತೂ ನೀವು 100ಕ್ಕೆ 100 ಮಾಡಕ್ಕ ಪೂರ್ಣ ಸಾಧ್ಯ. ಆ ಪೂರ್ಣ ಮಾಡ್ತಕ್ಕಂಥ 100ಕ್ಕೆ 100 ಮಾಡ್ತಕ್ಕಂಥ ಕೆಲಸ ತಾವು ದಯಮಾಡಿ ಮಾಡಬೇಕು ಅಂತ ಹೇಳಿ ಕೈ ಮುಗಿದು ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಕಾಂಗ್ರೆಸ್ ಪಕ್ಷಕ್ಕೆ ನಮಸ್ಕಾರ.